ಉತ್ತರ ಕರ್ನಾಟಕ ಬಯಲು ಸೀಮೆ ಬಿಸಿಲಿನ ಊರು ಅಂತ ನಾವು ಕರಿತೀವಿ. ಆದರೆ ಈ ಸಲ ವರುಣನ ಅಬ್ಬರಕ್ಕೆ ಇಡೀ ಉತ್ತರ ಕರ್ನಾಟಕ ಭಾಗ ಜಲಾವೃತವಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜಾತಿ ಗಣತಿ ವಿಚಾರ ಬೆಂಗಳೂರು ರಸ್ತೆ ಗುಂಡಿಯನ್ನು ಪ್ರಸ್ತಾಪಿಸಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ನೆಪಕ್ಕೆ ಬೆಂಗಳೂರು ರೌಂಡ್ ಹಾಕಿದ್ರು ಅಂತ ಒಂದು ಕಡೆ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಗಂಜಿ ಕೇಂದ್ರ ತೆರೆದಿದ್ದೀರಿ, ಎಷ್ಟು ದಿನ ಕೊಡ್ತೀರಿ ಮತ್ತೆ ಸುಮ್ಮನಾಗ್ತೀರಿ ಅಂತ ಎಚ್.ಡಿ.ಕೆ ಕಿಡಿಕಾರ್ತಾ ಇದ್ದಾರೆ. ಪಕ್ಕದ ಆಂಧ್ರದಲ್ಲಿ ಬೆಳೆ ನಾಶ ಕುರಿತು ಸರ್ಕಾರ ಕ್ರಮ ಕೈಗೊಂಡಿದೆ. ಆದರೆ ಕರ್ನಾಟಕದಲ್ಲಿ ಏನಾಯಿತು? ಎಕರೆಗೆ 50,000 ಪರಿಹಾರ ನೀಡಿದೆ ಕರ್ನಾಟಕ ಸರ್ಕಾರ. ಏನು ಮಾಡ್ತಾ ಇದೆ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಂತ ಕೇಂದ್ರ ಸಚಿವ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಕಳೆದ 10 ವರ್ಷದಿಂದ ನೀರಿನ ಸಮಸ್ಯೆ ಇದೆ, ಪರಿಹಾರ ಸಿಕ್ಕಿದೆಯಾ? ಕೇವಲ ಕುರ್ಚಿ ಉಳಿಸ್ಕೊಳ್ಳಲಿಕ್ಕೆ ಕಿತ್ತಾಟ ಮಾಡಿದ್ರು ಅಂತ ಎಚ್.ಡಿ.ಕೆ ಸರ್ಕಾರದ ವಿರುದ್ಧವಾಗಿ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಜಾತಿ ಗಣತಿ ವಿಚಾರ ಬೆಂಗಳೂರು ರಸ್ತೆ ಗುಂಡಿಯನ್ನೂ ಕೂಡ ಕುಮಾರಸ್ವಾಮಿಯವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಬರೀ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ನೀವು ಮಾಡ್ತಾ ಇದ್ದೀರಾ ಕಸರತ್ತು, ಆದರೆ ನಿಜಕ್ಕೂ ರೈತರ ಕಣ್ಣೀರು ಒರೆಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ರಸ್ತೆ ಗುಂಡಿ ಸಾಕಷ್ಟು ಇದ್ದಾವೆ ಬೆಂಗಳೂರಿನಲ್ಲಿ, ಇನ್ನು ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ರೈತರ ಕಷ್ಟಕ್ಕೆ ನೀವು ಏನು ಸ್ಪಂದನೆ ಕೊಟ್ಟಿದ್ದೀರಾ? ಕಳೆದ 10 ವರ್ಷದಿಂದ ನೀರಿನ ಸಮಸ್ಯೆ ಇದೆ, ಪರಿಹಾರ ಏನಾದರೂ ಸಿಕ್ಕಿದೆಯಾ? ನೀವು ಈ ಜಾತಿ ಗಣತಿ ಬೆಂಗಳೂರು ರಸ್ತೆ ಗುಂಡಿ ಈ ಎಲ್ಲ ವಿಚಾರಗಳನ್ನು ಈಗ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ನೆರೆಯ ರಾಜ್ಯದಲ್ಲೆಲ್ಲ ಸಾಕಷ್ಟು ಸ್ಪಂದನೆ ಕೊಡ್ತಾ ಇದೆ ಸರ್ಕಾರ, ಅದು ಇಲ್ಲೇನಾಗಿದೆ? ಬರೀ ಕುರ್ಚಿ ಕಿತ್ತಾಟ ನಡೀತಾ ಇದೆ ಅಂತ ಗಂಭೀರ ಆರೋಪ ಕುಮಾರಸ್ವಾಮಿ ಅವರು ಮಾಡಿದರು. ಮುಖ್ಯಮಂತ್ರಿಯ ಗಾದಿಯ ವಿಷಯದಲ್ಲೇ ನಿಮ್ಮ ಈ ವರ್ಷ ಕರ್ನಾಟಕದ ಮಟ್ಟಿಗೆ ನಾನು ಹೇಳೋದಾದ್ರೆ ಉತ್ತಮವಾದ ರೀತಿಯ ಮಳೆ ಮುಂಗಾರಿನ ಪ್ರಾರಂಭದಲ್ಲೇ ಪ್ರಾರಂಭ ಆಯಿತು. ಅದು ಸ್ವಲ್ಪ ಅರ್ಲಿನೂ ಆಯಿತು. ಮಳೆಯ ಒಂದು ಅನುಕೂಲಗಳು, ಹಲವಾರು ಜಲಾಶಯಗಳು ಈ ಬಾರಿ ನಿರೀಕ್ಷೆಗೂ ಮೀರಿ ತುಂಬಿದಂತದ್ದೇನೆ. ಅದು ಬಹಳ ಅರ್ಲಿಯಾಗಿ ಜಲಾಶಯಗಳು ತುಂಬಿತು. ಎಲ್ಲರೂ ಸಂತೋಷದಲ್ಲಿದ್ದವರು. ರೈತರು ಬಹಳ ಆನಂದದಲ್ಲಿ ಕೃಷಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದಂತದ್ದೇನಿದೆ. ನಮ್ಮ ಕೃಷಿಕರಲ್ಲಿ ಈ ಬಾರಿ ಉತ್ತಮವಂತ ಮಳೆ ಆಗಿದೆ. ಎಲ್ಲ ರೀತಿಯಲ್ಲಿ ಬೆಳೆಯನ್ನ ನಾವು ಬೆಳೆಯಲಿಕ್ಕೆ ಅನುಕೂಲಗಳಿದೆ ಅಂತಕ್ಕಂಥ ಒಂದು ಬಹಳ ದೊಡ್ಡ ಮಟ್ಟದ ನಿರೀಕ್ಷೆಯಿಂದ ಕೃಷಿ ಚಟುವಟಿಕೆಗಳನ್ನೇನು ಪ್ರಾರಂಭ ಮಾಡಿದ್ರು. ಕಳೆದ 2.5 ವರ್ಷದಿಂದ ಬರೀ ಯಾವುದೋ ಮುಖ್ಯಮಂತ್ರಿಯ ಗಾದಿಯ ವಿಷಯದಲ್ಲೇ ನಿಮ್ಮ ಕಾಲವನ್ನ ವ್ಯರ್ಥ ಮಾಡ್ಕೊಂಡಿದ್ದೀರಿ. ಅದರ ಬಗ್ಗೆನೇ ಚರ್ಚೆ ಮಾಡ್ಕೊಂಡು ಈ ವರ್ಷ ಕರ್ನಾಟಕದ ಮಟ್ಟಿಗೆ ನಾನು ಹೇಳೋದಾದ್ರೆ ಉತ್ತಮವಾದ ರೀತಿಯ ಮಳೆ ಮುಂಗಾರಿನ ಪ್ರಾರಂಭದಲ್ಲೇ ಪ್ರಾರಂಭ ಆಯಿತು. ಅದು ಸ್ವಲ್ಪ ಅರ್ಲಿನೂ ಆಯಿತು. ಮಳೆಯ ಒಂದು ಅನುಕೂಲಗಳು, ಹಲವಾರು ಜಲಾಶಯಗಳು ಈ ಬಾರಿ ನಿರೀಕ್ಷೆಗೂ ಮೀರಿ ತುಂಬಿದಂತದ್ದೇನಿದೆ. ಅದು